ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಂ ಶಕ್ತಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ರಂಗೋಲಿಯಿಂದ ಈ ಒಂದು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನಾಳೆ ಓಂ ಶಕ್ತಿಗೆ ಹೋಗೋದು. ಸೊ ಅಂದರೆ ನಾನು 3 ದಿನದ ಮಾಲೆ ಹಾಕಿರೋದು, ಇವತ್ತು 2ನೇ ದಿನದ ಇದು ವ್ಲಾಗ್. ಓಂ ಶಕ್ತಿ ಮಾಲೆ ಹಾಕಿದಾಗ ನಾನೇನೇನು ಪಾಲಿಸ್ತೀನಿ, ಹಾಗೆ ಹೇಗಿರ್ತೀನಿ ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕಿ ದೇವ್ರಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡಬೇಕು. ಸೊ ಆದರೆ ನಾನು ಪೀರಿಯಡ್ಸ್ ಆಗಿರೋದ್ರಿಂದ ನಾನು ದೇವರಿಗೆ ಪೂಜೆ ಮಾಡ್ತಾ ಇಲ್ಲ, ನನ್ನ ಹಸ್ಬೆಂಡ್ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ನೀವೆಲ್ಲ ಅನ್ಕೋಬೋದು ಓಂ ಶಕ್ತಿ ಮಾಲೆನೇ ಹಾಕ್ಕೊಂಡಿದ್ದೀರಾ, ಹಾಗಾದರೆ ಮತ್ತೆ ಪೂಜೆ ಮಾಡೋದಕ್ಕೆ ಏನು ಅಂತ ಹೇಳಿ. ನಮ್ಮ ಮನೇಲಿ ಬರೀ ಓಂ ಶಕ್ತಿ ತಾಯಿದು ಫೋಟೋ ಮಾತ್ರ ಇಲ್ಲ. ದೇವ್ರ ಮನೆಯಲ್ಲಿ ಸಾಯಿಬಾಬಾ ಇದ್ದಾರೆ, ಆಂಜನೇಯ ಇದ್ದಾರೆ, ಗಣೇಶ ಇದ್ದಾರೆ, ವೆಂಕಟರಮಣ ಸ್ವಾಮಿ ಇದ್ದಾರೆ. ಸೊ ಇಲ್ಲಿ ಎಲ್ಲ ದೇವರು ಗಂಡ ದೇವರಾಗಿರೋದ್ರಿಂದ ನಾನು ಈ ಟೈಮಲ್ಲಿ ಪೂಜೆನ ಮಾಡೋದಿಲ್ಲ. ಕೆಲವೊಬ್ಬರು ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ಆದರೆ ನನ್ನ ಪ್ರಕಾರ ನಾನು ಮಾಡೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ನನ್ನ ಹಸ್ಬೆಂಡೇ ಪೂಜೆ ಎಲ್ಲ ಮಾಡ್ತಾರೆ, ನಾನು ಮಂಗಳಾರತಿ ತಗೊಳ್ತೀನಿ. ಮತ್ತು ಅದಾದಮೇಲೆ ನಾವು ಊಟ ಮಾಡೋದೆಲ್ಲ ಬಂದರೆ ಬಾಳೆ ಎಲೆಯಲ್ಲೇ ಊಟ ಮಾಡ್ತೀವಿ. ಯಾಕೆ ಅಂತಂದರೆ ನಾವು ಎಂಜಲ್ ಮಾಡಿರೋ ಪ್ಲೇಟ್ಸ್ ಇರುತ್ತಲ್ವ, ಸೊ ಅದೆಲ್ಲ ನನಗಿಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಬಾಳೆ ಎಲೆಯಲ್ಲೇ ಊಟ ಮಾಡ್ತೀನಿ. ಹಾಗೆ ನಾವು ನಾಳೆ ಹೋಗೋದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ತಗೊಂಡು ಹೋಗ್ತೀನಿ, ಏನೇನು ಪ್ಯಾಕ್ ಮಾಡ್ಕೊಳ್ತೀನಿ ಎಲ್ಲ ಇದೆ ನೋಡಿ ಗೈಸ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಯಾರಾದರೂ ಓಂ ಶಕ್ತಿ ಭಕ್ತರಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಗೈಸ್. ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರಿ ದನ ಉದನಿ ದನಿ ದನ ದಿರಿ ದನ ದನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ. ಗೈಸ್, ಇವಾಗ ನಾನು ಓಂ ಶಕ್ತಿ ಪೂಜೆ 2ನೇ ದಿನಕ್ಕೆ ರೆಡಿ ಆಗಿದ್ದೀನಿ. ಸೊ ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮಾಡ್ಕೊಂಡು ಮನೆಯೆಲ್ಲ ಒರೆಸಿದ್ದೀನಿ. ಸೊ ಇವಾಗ ಹೋಗಿ ಪೂಜೆ ಮಾಡಬೇಕು. ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ, ನಮ್ಮ ಪಾಪುನು ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಮತ್ತೆ ಪಾಪು ಇಬ್ರು ಸೇರಿ ಪೂಜೆ ಮಾಡ್ತಾರೆ. ನಾನು ಮಂಗಳಾರತಿ ತಗೊಳ್ತೀನಿ. ಮನೆಯಲ್ಲಿ ಅಂದ್ರೆ ವೆಂಕಟರಮಣ ಸ್ವಾಮಿ ಎಲ್ಲ ಇರುತ್ತಲ್ವಾ, ಸೊ ಅದಕ್ಕೆ ನಾನು ಈ ಟೈಮಲ್ಲಿ ಪೂಜೆ ಮಾಡ್ತಾ ಇಲ್ಲ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ಕೊಡ್ತಾ ನಾನು ಮಂಗಳಾರತಿ ತಗೊಳ್ತಾ ಇದ್ದೀನಿ. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಏನ್ ಮಾಡ್ಕೊಳ್ತೀವಿ ನಮ್ಗೆ ಅಂತ ಹೇಳಿ ಎಲ್ಲ ತೋರಿಸ್ತೀನಿ. ನಾನು 2 ಟೈಮ್ಸ್ ಅಷ್ಟೇ ಊಟ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ಮಾಡ್ತಾರೆ ನಾರ್ಮಲ್ ಆಗಿ, ಬಟ್ ನಾನು 2 ಟೈಮ್ಸ್ ಅಷ್ಟೇ ಊಟ ಮಾಡ್ತಾ ಇದ್ದೀನಿ. 1 ಟೈಮ್ ನಾನು ತಿಂತಾ ಇಲ್ಲ, ಈ ಮಾಲೆ ಹಾಕಿದ್ದೀನಲ್ವಾ, ಸೊ ಅದಕ್ಕೋಸ್ಕರ. ಸೊ ನಮ್ಮ ಪಾಪು ಕೂಡ ಸ್ನಾನ ಮಾಡ್ಕೊಂಡು ಬಂದಾಗಿದೆ. ಏನಾಯ್ತು? ಇವಾಗ ಹೋಗಿ ಪೂಜೆ ಮಾಡ್ಬೇಕು ಗೈಸ್, ಬನ್ನಿ. ಈಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಪೂಜೆ ಎಲ್ಲ ಮುಗಿಸಿ ಆಮೇಲೆ ನನ್ನ ಹಸ್ಬೆಂಡು ಕಾಫಿ ಮಾಡಿಕೊಡು, ಹೇಗಿದ್ರು ಊಟ ಮಾಡೋ ಅಡುಗೆ ಎಲ್ಲ ಮಾಡೋಷ್ಟು ಲೇಟ್ ಆಗುತ್ತೆ ಅಂದರು. ಸೊ ಅದಕ್ಕೆ ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಕೂಡ ಸ್ವಲ್ಪ ಕಾಫಿ ತಗೊಳ್ತಾ ಇದ್ದೀನಿ. ತೋರಿಸಿ, ಯಾವ ಕಡೆ? ಆ ಕಡೆ ಇದೆಯಂತೆ, ಲಾಸ್ಟಲ್ಲಿ ಅಲ್ಲಿ ಮಲ್ಕೊಂಡಿದೆಯಲ್ವಾ. ಹಾಂ ಅಮ್ಮ, ನೀನ್ ಯಾವ ಥರ ಇದೆಯಾ ತಾನೆ? ಮತ್ತೆ ಯಾವ ಥರ ಇದೆಯಾ? ಏನು ನಿನಗೇನು ದೊಡ್ಡದು? ಸರಿ ಆಯ್ತು. ಮಿಯಾವ್ದು ಕಿವಿ ಎಷ್ಟಿರೋದು? ನಿನ್ ಕಿವಿ ತೋರ್ಸಿದ್ದಾಯ್ತು. ಇದೆಯಮ್ಮ, ಚುಕ್ಕು 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 ಚುಕ್ಕು. ಸರಿ ಕುತ್ಕೋ. ಅಬ್ಬಾ ಕುತ್ಕೋ ಬಾರು. ಇದ್ರೆ ಅಂತೂ ಮೂತಿ ಮುಖ ಹೊಡೆಯುತ್ತೆ.
ಗೈಸ್ ಇವಾಗ ಅಡುಗೆ ಎಲ್ಲ ಮುಗಿಸಿದಾಯಿತು. ಮುದ್ದೆ ಮಾಡಿದ್ದೀನಿ, ಹಾಗೆ ಮುದ್ದೆಗೆ ಕಾಳು ಸಾಂಬಾರು ಮಾಡಿದ್ದೀನಿ, ಆಮೇಲೆ ವೈಟ್ ರೈಸು, ಹಾಗೆ ನಮಗೆ ಅಂತ ಹೇಳಿಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದೆ. ಸೊ ಪಾಪುಗೆ ಅಂತ ಹೇಳಿಬಿಟ್ಟು ಕೇಸರಿ ಬಾತ್ ಮಾಡಿದ್ದೀನಿ. ಅವನು ಹೆಸರುಬೇಳೆ ಪಾಯಸ ಕುಡಿಯಲ್ಲ, ಅದಕ್ಕೋಸ್ಕರ ಅವನಿಗೆ ಕೇಸರಿ ಬಾತ್ ಮಾಡಿದ್ದೀನಿ. ಸೊ ಈಗ ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಇನ್ನು ಊಟ ಮಾಡಿ ಅದಾದಮೇಲೆ ನಾಳೆಗೆ ಏನೇನು ಬೇಕೋ ಅದೆಲ್ಲ ಎತ್ತಿಟ್ಕೋಬೇಕು. ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್. ಈಗ ಪೂಜೆ ಎಲ್ಲ ಮಾಡಿ ನಾವು ಕೂಡ ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಇವತ್ತು ನನ್ನ ಹಸ್ಬೆಂಡ್ಗೆ ನನಗೆ ಮುದ್ದೆ ಮತ್ತು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಕಾಳುಳಿ ಸಾಂಬಾರು, ಹಾಗೆ ಪಾಯಸ ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮ ಪಾಪುಗೆ ಅಂತ ಹೇಳಿಬಿಟ್ಟು ಕೇಸರಿ ಬಾತ್ ಮಾಡಿದ್ದೆ. ಅವನು ಪಾಯಸ ಕುಡಿಯಲ್ಲ ಗೈಸ್, ಅದಕ್ಕೆ ಅವನಿಗೆ ಕೇಸರಿ ಬಾತ್ ಮಾಡಿಕೊಟ್ಟಿದ್ದೆ. ಕೇಸರಿ ಬಾತ್ ಆದರೆ ಸ್ವಲ್ಪ ತಿಂತಾನೆ ಅಂತ ಹೇಳಿ. ಸೊ ಹಾಗೆ ಕೇಸರಿ ಬಾತ್ ತಿಂದಾಗ ಅವನು ರೈಸ್ ಏನೂ ತಿನ್ನೋದಿಲ್ಲ, ಸ್ವಲ್ಪ ಕೇಸರಿ ಬಾತ್ ತಿಂದರೆ ಸುಮ್ಮನೆ ಆಗೋಗ್ತಾನೆ. ಅವನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರನೇ ಮಾಡಿಕೊಟ್ಟಿದ್ದೆ. ಮಾಲೆ ಹಾಕಿದಾಗ ಈ ರೀತಿ ಎಲೆಯಲ್ಲಿ ಊಟ ಮಾಡಿ, ಯಾಕೆಂದರೆ ತಟ್ಟೆಗಳೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ, ಅಥವಾ ನಾವು ತಿಂದಿರೋ ತಟ್ಟೆಯಲ್ಲಿ ಬೇರೆಯವರೆಲ್ಲ ತಿಂದಿರ್ತಾರೆ. ಸೊ ಅದಕ್ಕೋಸ್ಕರ ಎಂಜಲಿರೋ ತಟ್ಟೆನ ಯೂಸ್ ಮಾಡೋದಕ್ಕಿಂತಲೂ ಈ ರೀತಿ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಆ ತಾಯಿಗೂ ಕೂಡ ತುಂಬ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಗೈಸ್ ಇವಾಗ ಇದು ನಿಪ್ಪಟ್ಟಿಗೆ ಅಂತ ಹೇಳಿಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಅಕ್ಕಿ ಮತ್ತು ಕಡಲೆಪಪ್ಪು, ಕಡಲೆ ಬೀಜ, ವಾಮು, ಜೀರಿಗೆ, ಹಾಗೆ 4-5 ಮೆಣಸಿನ್ಕಾಯಿ ಹಾಕಿದ್ದೀವಿ. ಇದನ್ನೆಲ್ಲ ಹಾಕಿ ಹುರಿದ್ಬಿಟ್ಟು ಆಮೇಲೆ ಈಗ ಮಿಷಿನ್ಗೆ ಹಾಕ್ಸ್ಕೊಂಡು ಬರೋಕ್ಕೆ ಹೋಗ್ತಾ ಇರೋದು. ಇದು ಪಾಪುಗೆ ಅಂತ ಹೇಳ್ಬಿಟ್ಟು ಮಾತ್ರ ಮಾಡ್ತಾ ಇರೋದು. ನಮ್ಗೆ ಇದರಲ್ಲಿ ಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪ ಖಾರನ ಕೂಡ ಆ್ಯಡ್ ಮಾಡ್ಕೊಳ್ತೀವಿ. ಇಲ್ಲ, ಇವಾಗ ಫಸ್ಟ್ ಮಿಷಿನ್ಗೆ ಹಾಕ್ಸ್ಕೊಂಡು ಬರ್ತೀನಿ. ಪಪ್ಪು ಅದ್ರಲ್ಲಿ ತಿನ್ಬೇಡ್ವೋ. ನಾವು ನಾಳೆ ಬೆಳಗ್ಗೆ 6 ಗಂಟೆಗೆಲ್ಲನೂ ಬಸ್ ಬರುತ್ತಂತೆ. ಸೊ ಹೋಗಬೇಕು. ಫಸ್ಟ್ ಇವಾಗ ಹೋಗಿ ಇದನ್ನೆಲ್ಲನೂ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ನಿಪ್ಪಟ್ಟು ಮತ್ತು ಚಕ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಸೊ ನೋಡಿ ಯಾವ ರೀತಿ ಹುರಿದಿದ್ದಾರೆ ಅಂತ ಹೇಳಿ. ನಮ್ಮ ಅತ್ತೆನೇ ಎಲ್ಲ ಹುರಿದಿಟ್ಟಿದ್ದಾರೆ. ಅಲ್ಲಿರ್ಬೋದು, ಅಜ್ಜಿ ಹತ್ರ ಎತ್ತಿಸ್ಕೋಗು. ಇಲ್ಲ ಕಲ್ಲೆಪಪ್ಪ ಕಲ್ಲೆಪಪ್ಪು ಕೊಡ್ತೀನಿ. ಏನು ಕಲ್ಲೆಪಪ್ಪು ಬೇಡ, ಸುಮ್ಮನೆ ಇರಮ್ಮ. ತಿನ್ಬಾರ್ದು, ಪಾಪಗಳು ತಿನ್ಬಾರ್ದು. ಅದು ಬ್ಲಡ್ ಹೇಳ್ಕೊಂತೈತೆ ಅಂತ ಜಾಸ್ತಿ ತಿನ್ಬಾರ್ದು ಕಲ್ಲೆಪಪ್ಪು. ನಿಮ್ಮ ತಾತ ಅದೇ ಕೆಲಸದಾಗ ತಿಂತಾ ಇರುತ್ತೆ. ಈಗ ನಾವು ಲಾಸ್ಟ್ ಟೈಮ್ ಜೋಳದ ಹಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಡು ಬರೋಕ್ಕೆ ಬಂದಿದ್ವಿ ಇಲ್ಲೇ. ಸೊ ಡಿಫ್ರೆಂಟ್ ಮಿಷಿನ್ಸ್ ಇದೆ ಇಲ್ಲಿ, ಸೊ ಅದಕ್ಕೆ ಇಲ್ಲೇ ಬಂದಿದ್ವಿ. ತುಂಬ ಚೆನ್ನಾಗಿ ಹಾಕ್ಕೊಟ್ರು. ಹಿಟ್ಟು ನಾನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ನಲ್ವಾ, ಇದಕ್ಕೆ ಸ್ವಲ್ಪ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮತ್ತೆ ಸ್ವಲ್ಪ ಎಳ್ಳು ಹಾಕಿದ್ರು, ಆಮೇಲೆ ನಾನು ಸ್ವಲ್ಪ ಎಳ್ಳು ಹಾಕಿದೆ. ಆಮೇಲೆ ಇದಕ್ಕೆ ಖಾರ ಮತ್ತು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಪಾಪುಗೆ ಅಂತ ನಾವು ಸಪ್ರೇಟಾಗಿ ಇಸ್ಕಿಟ್ಟಿದ್ದೀವಿ. ಇದು ದೊಡ್ಡವ್ರು ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಖಾರ ಉಪ್ಪನ್ನ ಹಾಕ್ಕೊಳ್ತಾ ಇರೋದು. ಮತ್ತು ಆಗ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಇದಕ್ಕೆ ನೀರು ಹಾಕ್ಕೊಂಡು ಕ್ಲೀನಾಗಿ ಚಪಾತಿ ಹಿಟ್ಟಿನ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನಿಪ್ಪಟ್ಟಿಗೆ ಮತ್ತು ಚಕ್ಲಿಗೆ ಬೇಕಾಗಿರೋಂಥ ಹಿಟ್ಟು ರೆಡಿ ಆಗುತ್ತೆ. ಸೊ ನೋಡಿ, ಈ ಒಂದು ಅದಕ್ಕೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನೀವು ಈ ರೀತಿ ಇರುತ್ತಲ್ವ ಚಕ್ಲಿ ಒತ್ತೋದು, ಸೊ ಈ ರೀತಿ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಅದರ ಎಣ್ಣೆ ಸ್ವಲ್ಪ ಸವರ್ಕೊಂಡು ಆಮೇಲೆ ಹಾಕಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲಾಗಿ ನಾವು ಎರಡೂ ಕಡೆ ಇಟ್ಕೊಂಡು ಪ್ರೆಸ್ ಮಾಡ್ತೀವಲ್ವ, ಅದಕ್ಕಿಂತಲೂ ಇದು ತುಂಬ ಚೆನ್ನಾಗಿದೆ. ಈ ರೀತಿ ಚಕ್ಲಿ ಪ್ರೆಸ್ ಮಾಡೋದಿದ್ರೆ ನೀವು ತೊಗೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ನಾನು ಫಸ್ಟು ಚಕ್ಲಿಗಳನ್ನೆಲ್ಲ ಒಂದು ಕವರ್ ಮೇಲೆ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸಲ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಬೇಗ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆಯವರು ನಿಪ್ಪಟ್ಟಿಗೆಲ್ಲ ಪ್ರೆಸ್ ಮಾಡಿ ಇಡ್ತಾ ಇದ್ದಾರೆ. ಸೊ ಇದು ಒಂದು ಸಲ ಹಾಕ್ಕೊಂಡ್ರೆ ನಿಪ್ಪಟ್ಟು ಒಂದು ಸಲ ಹಾಕ್ಕೊಂಡು ಬೇಗ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನನಗೂ ಕೂಡ ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ. ಈಗ ನೋಡಿ, ಎಣ್ಣೆಗೆ ಒಂಚೂರು ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು. ಆ ರೀತಿ ಇದ್ದಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಸೊ ಆವಾಗ ನಮಗೆ ಚಕ್ಲಿ ಕೂಡ ಬೇಗ ರೆಡಿ ಆಗುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚಕ್ಲಿನ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಕ್ಲೀನಾಗಿ ಬೆಂದಿರಲ್ಲ ಚಕ್ಲಿ. ಸೊ ಆವಾಗ ಟೇಸ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಈ ಕಲರ್ ಬಂದಿದ ತಕ್ಷಣ ನೀವು ಇಳಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಕ್ರಿಸ್ಪಿ ಆಗಿ ಮತ್ತು ತುಂಬ ಟೇಸ್ಟಾಗಿ ಬಂದಿತ್ತು. ನಿಪ್ಪಟ್ಟುಗಳು ಪೂರಿ ಥರ ಉಬ್ತಾ ಇತ್ತು, ಬಟ್ ಚಕ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಆದಷ್ಟು ಚಕ್ಲಿಗಳನ್ನೇ ಜಾಸ್ತಿ ಮಾಡಿಕೊಂಡೆ, ನಿಪ್ಪಟ್ಟು ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದು. ಇದನ್ನು ನಾವು ಓಂ ಶಕ್ತಿಗೆ ತಗೊಂಡೋಗೋದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿರೋದು. ಹಾಗೆ ಸ್ವಲ್ಪ ಮುರುಕು ಅಂತಾರಲ್ವ, ಆ ಥರ ಕೂಡ ಮಾಡ್ಕೊಂಡಿದ್ವಿ. ಸೊ ತುಂಬ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ನಾವು ಎತ್ಕೊಂಡು, ಅಂದರೆ ನಮಗೆ ಖಾರ ಉಪ್ಪು ಎಲ್ಲ ಹಾಕಿರುವಂಥದ್ದು ಚಕ್ಲಿ, ಹಾಗೆ ಇದು ನಿಪ್ಪಟ್ಟು. ಸೊ ಎತ್ಕೊಂಡು ಹೋಗೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆಯವ್ರು ಮಾಡಿರೋದು. ಆಮೇಲೆ ಇದು ನೋಡಿ, ಇದಕ್ಕೆ ಉಪ್ಪು ಖಾರ ಏನು ಅಂದರೆ
ಹಾಕಿದ್ದಾರೆ, ಬಟ್ ಆದರೆ ಸ್ವಲ್ಪ ಹಾಕಿದ್ದಾರೆ ಅಷ್ಟೇ ನಮ್ಮ ಪಾಪುಗೋಸ್ಕರ. ನಿಪ್ಪಟ್ಟು ಮತ್ತು ಚಕ್ಲಿ. ಸೊ ಇದರಲ್ಲಿ ನಿಪ್ಪಟ್ಟು ಜಾಸ್ತಿ ಇಲ್ಲ, ಬರೀ ಚಕ್ಲಿನೇ ಇರೋದು. ಅವ್ನಿಗೆ ಸರಿ ಹೋಗುತ್ತೆ ಅಂತ ಹೇಳಿ, ಅವ್ನು ಹೇಗೆ ಅಂದರೆ ನಾವು ತಿನ್ನೋವಾಗ ಸಡನ್ನಾಗಿ ಕೇಳಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಅವನಿಗೆ ಮತ್ತು ನಮಗೆ ಸಪ್ರೇಟಾಗಿ ಮಾಡಿರೋದು. ಈ ಬ್ಯಾಗಲ್ಲಿ ಫುಲ್ಲು ಬಟ್ಟೆಗಳನ್ನ ಫಿಲ್ ಮಾಡ್ಕೊಂಡಿದ್ದೀವಿ. ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ ಅಷ್ಟೇ. ನಮ್ಮಮ್ಮ ಒಂದು ಶಾಲು ಎತ್ಕೊಳ್ತಾ ಇದ್ದಾರೆ. ಏನಕ್ಕೆ ನಾವು 2 ತೊಗೊಂಡಿಲ್ಲ ಅಂದರೆ ಆಲ್ರೆಡಿ ನಾನು ಹೇಳ್ದಂಗೆ ಅದೊಂದಿದೆ. ಸೊ ಅದರಲ್ಲಿ ಆರಾಮಾಗಿ ಇಬ್ಬರು ಮಲಗ್ಬೋದು, ಅಂದರೆ ಒಬ್ಬರು ಮಲಗ್ಬೋದು. ನನ್ನ ಮಗ ಹೇಗಿದ್ರು ಒಬ್ಬರು ಸಪೋರ್ಟ್ ಬೇಕಲ್ವ. ಸೊ ನನ್ನ ಮಗನಿಗೆ ಅದರಲ್ಲಿ ಇರೋದು ಫುಲ್ಲು ಬೆಡ್ಶೀಟ್ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಅವನಿಗೆ ಅಂತ ನಾವೇನು ಎತ್ಕೊಂಡಿಲ್ಲ. ಈ ಒಂದು ಬೆಡ್ಶೀಟಲ್ಲಿ ಇಬ್ಬರು ಆರಾಮಾಗಿ ಓದ್ಕೋಬೋದು. ಸೊ ಇದು ನೋಡ್ತೀನಿ, ಇನ್ನೊಂದು ಬೇಕು ಅಂದರೆ ಇನ್ನೊಂದು ಎತ್ಕೊಳ್ತೀನಿ. ಇದರಲ್ಲಿ ನನ್ನ ಬಟ್ಟೆಗಳಿದೆ, ಇದು ಪಾಪುದು, ಇದು ನನ್ನ ಹಸ್ಬೆಂಡ್ದು. ಆಮೇಲೆ ಇದರಲ್ಲಿ ನೋಡಿ ಏನೇನು ಇಟ್ಕೊಂಡಿದ್ದೀನಿ. ಬಾಕ್ಸ್ ಇಟ್ಕೊಂಡಿದ್ದೀನಿ, ಒಂದು ಪ್ಲೇಟು, ಇನ್ ಕೇಸ್ ಪಾಪುಗೇನಾದರೂ ಬಸ್ಸಲ್ಲಿ ಏನಾದರೂ ಊಟ ಮಾಡಿಸೋದಿದ್ರೆ ಒಂದು ಪ್ಲೇಟು. ಆಮೇಲೆ ಈ ಥರದ್ದು ಒಂದು ಪೈಪು, ಎಳ್ನೀರು, ಹಾಲು ಈ ಥರ ಎಲ್ಲ ಕುಡಿಬೋದು ಇದರಲ್ಲಿ. ಸೊ ಏನು ಪಿ ಗ್ಲಾಸ್ ಏನು ಅವಶ್ಯಕತೆ ಇರೋದಿಲ್ಲ. ಈ ಥರದ್ದು ಒಂದು ತೊಗೊಂಡ್ರೆ ಸಾಕು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಮೇಲೆ 2 ಗ್ಲಾಸ್ ತೊಗೊಂಡಿದ್ದೀನಿ, ಒಂದು ಸ್ಟೀಲು ಮತ್ತು ಒಂದು ಈ ಥರದ್ದು. ಬಿಸಿ ಇರಲ್ಲ ಇದು, ಸೊ ಅದಕ್ಕೆ ಬಸ್ಸಲ್ಲಿ ಆರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರದ್ದು ತೊಗೊಂಡೆ. ಆಮೇಲೆ ಒಂದು ಚಿಕ್ಕ ಬಾಕ್ಸು ಮತ್ತು ಒಂದು ದೊಡ್ಡ ಬಾಕ್ಸ್ ತೊಗೊಂಡಿದ್ದೀನಿ. ಏನಾದರೂ ನಮ್ಮ ಪಾಪ ಆ ಟೈಮ್ಗೆ ಊಟ ಮಾಡಲಿಲ್ಲ ಅಂದರೆ ರೈಸ್ ತೊಗೊಂಡು ಇಟ್ಕೋಬೋದು ಅಂತ. ಹಾಗೆ 2 ಸ್ಪೂನ್, ಸ್ವಲ್ಪ ಚಿಕ್ಕದಾಗಿರೋದು 2 ಸ್ಪೂನ್ ತೊಗೊಂಡಿದ್ದೀನಿ. ಅವನಿಗೆ ದೊಡ್ಡ ಸ್ಪೂನಲ್ಲಿ ತಿನ್ನೋಕ್ಕೆ ಬರಲ್ಲ, ಸೊ ಅದಕ್ಕೆ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ಎತ್ಕೊಂಡಿದ್ದೀನಿ, ಇದು ನಾನು ಮನಿ ಕ್ಯಾರಿ ಮಾಡೋದಕ್ಕೋಸ್ಕರ ಇಟ್ಕೊಂಡಿರೋದು. ಇದೊಂದು ಬ್ಯಾಗ್ ಇಟ್ಟಿದ್ದೀನಿ, ವ್ಯಾನಿಟ್ರಿ ಬ್ಯಾಗ್. ಇದೇಂತಕ್ಕೆ ಅಂತಂದರೆ ನಾವೆಲ್ಲಾದರೂ ಸ್ನಾನಗಳು ಅದೆಲ್ಲ ಮಾಡೋಕ್ಕೆ ಹೋದಾಗ ಇದರಲ್ಲಿ ಬಟ್ಟೆಗಳು ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ಇದರಲ್ಲಿ ಫುಲ್ಲು ಪಾಪುದು ಕ್ರೀಮ್ಸು ಅದು ಇದು ಎಲ್ಲ ಇದೆ, ಅಂದರೆ ಕ್ರೀಮ್ಸು ಪೌಡರು ಎಲ್ಲ ಇದೆ. ಮತ್ತು ಇದರಲ್ಲಿ ಪ್ಯಾಂಪರ್ಸು ಹಾಗೆ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ. ಪಾಪುದು ಸ್ವೆಟ್ರ್ ಇದೆ. ಸೊ ಈ ಬ್ಯಾಗ್ ನಮ್ಮ ಹತ್ರನೇ ಇರುತ್ತೆ. ಇದರಲ್ಲಿ ತಿಂಡಿಗಳು ಅದು ಇದು ಇಟ್ಟಿರ್ತೀವಿ. ಸೊ ಅದಕ್ಕೆ ಈ ಬ್ಯಾಗ್ ನಮ್ಮ ಹತ್ರನೇ ಇರುತ್ತೆ. ನಮಗೆ ಇಮಿಡಿಯೇಟಾಗಿ ಪಾಪುಗೆ ಏನೇನು ಬೇಕಲ್ವ, ಸೊ ಅದನ್ನೆಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ. ಗ್ಲಾಸು, ತಟ್ಟೆ ಮತ್ತು ಪ್ಯಾಂಪರ್, ಟಿಶ್ಯೂ ಎಲ್ಲನೂ. ಇದನ್ನು ಬೇಕಾದರೆ ನಾವು ಎತ್ತಿ ಮೇಲೆ ಹಾಕ್ಬಿಡ್ಬೋದು. ಇದರಲ್ಲಿ ಒಂದು 2 ಲೀಟರ್ಸ್ದು ವಾಟರ್ ಫಿಲ್ ಮಾಡಿಕೊಂಡು ಇದರಲ್ಲಿ ಇಟ್ಕೊಳ್ತೀನಿ. ಸೊ ಯಾಕಂದರೆ ಪಾಪುಗೆಲ್ಲ ವಾಟರ್ ಬೇಕು ಅಂದಾಗ ನಾವು ಎತ್ಕೋಬೋದಲ್ವ, ಅದಕ್ಕೋಸ್ಕರ. ಇದು ನೋಡಿ, ಇದರಲ್ಲಿ ನನಗೇನೇನು ಬೇಕಲ್ವ ಅದೆಲ್ಲ ಇಟ್ಟಿದ್ದೀನಿ. ಸೊ ಈ ಗಂಧ ತುಂಬ ಚೆನ್ನಾಗಿದೆ. ಸೊ ಇದೊಂದು ತೊಗೊಂಡಿದ್ದೀನಿ, ಇದು ಟ್ಯೂಬ್ ಥರದ್ದು. ಮತ್ತು ಆಮೇಲೆ ಸನ್ಸ್ಕ್ರೀನ್ ಒಂದು, ಲಿಪ್ ಬಾಮು ಮತ್ತು ಲಿಪ್ಸ್ಟಿಕ್ಕು. ಹಾಗೆ ಒಂದು ಕಾರ್ಡ್ಗೆ ಇಲ್ಲಿದೆ, ಕಾರ್ಡ್ಗೆ ಮತ್ತು ಇದೆಲ್ಲನೂ ಇಲ್ಲಿಟ್ಟಿದ್ದೀನಿ. ಸ್ಟಿಕ್ಕರ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲೇ. ಮತ್ತು ಏರೋಪಿನ್ನು ಮತ್ತು ಇದು ರಿಬ್ಬನ್ಸು, ಕ್ಲಿಪ್ಸು, ಯಾವ ಟೈಮ್ಗೆ ಏನು ಬೇಕಾಗುತ್ತೋ ಅಂತ ಗೊತ್ತಾಗಲ್ಲ ಅಲ್ವಾ, ಅದಕ್ಕೆ ಸೇಫ್ಟಿ ಪಿನ್ನು ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಕುಂಕುಮ ಕೂಡ, ಕುಂಕುಮ ಇದರಲ್ಲಿದೆ. ಸೊ ಇದೆಲ್ಲನೂ ಬೆಳಗ್ಗೆಗೆ ಎತ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಬೆಳಗ್ಗೆಗೆ ಇದನ್ನ ಎತ್ತಿ ಹಾಗೆ ಬ್ಯಾಗಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಅಂತ. ನನ್ನ ಹಸ್ಬೆಂಡ್ ಕೂಡ ಇವಾಗ ಸ್ನಾನ ಮಾಡ್ಕೊಂಡು ಬಂದಾಯಿತು. ಸೊ ಇವಾಗ ಅವರು ಪೂಜೆ ಮಾಡಿದ್ರೆ ನಾನು ಮಂಗಳಾರತಿ ತಗೋಬೇಕು. ಸೊ ಅದಕ್ಕೋಸ್ಕರ ಹಿಂದೆ ಹಣೆಗೆ ಇಟ್ಕೋಬಾ. ಗೈಸ್, ಬೆಳಗ್ಗೆಯಿಂದ ಮಲಗ್ಕೊಡು ಅಂದರೆ ಮಲಗಲೇ ಇಲ್ಲ ನಮ್ಮ ಪಾಪು. ನಾವು ಬೇರೆ ಬೆಳಗ್ಗೆ ಬೇಗ ಹೋಗಬೇಕು. ಇಲ್ಲಿ ನೋಡಿ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಟವಲ್ ಹಾಕ್ಕೊಳ್ಳೋ ಅಂದರೆ ಹಾಕ್ಕೊಳ್ದಿರ ಹೀಗೆ ಇದ್ದಾನೆ. ಜಾಸ್ತಿ ಕಾಟ ಕೊಡ್ತಾ ಇದ್ದಾನೆ ಗೈಸ್. ಭಯ ಆಗ್ತಿದೆ ನಾಳೆ ಹೇಗೆ ಕಾಟ ಕೊಡ್ತಾನೋ ಅಂತ. ಓಂ ಶಕ್ತಿಯನ್ನು ಇಲ್ಲೆಲ್ಲನೂ ನಾವು ಬೆಳಗ್ಗೆಗೆ ಹಾಕ್ಕೊಂಡು ಹೋಗುವಂಥ ಬಟ್ಟೆಗಳನ್ನ ಇಲ್ಲಿಟ್ಟಿದ್ದೀನಿ ಗೈಸ್. ಇದು ನನ್ನ ಹಸ್ಬೆಂಡ್ದು, ಇದು ನಂದು, ಇದು ನಮ್ಮ ಪಾಪುದು. ಎಲ್ಲ ಬಟ್ಟೆಗಳು ಇಲ್ಲೇ ರೆಡಿ ಮಾಡಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ದೇವರ ಹತ್ರ ದೀಪ ಹಚ್ಬಿಟ್ಟು ಹೋಗ್ತಾ ಇರಬೇಕು ಅಂತ ಹೇಳಿ ರಂಗೋಲಿ ಒಂದು ಹಾಕ್ಕೋಬೇಕು. ನೋಡೋಣ, ಆದರೆ ಇವಾಗಲೇ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಬೆಳಗ್ಗೆಗೆ ಹಾಕ್ತೀನಿ. ಬೆಳಗ್ಗೆಗೆ ನಾವು ನಮ್ಮಮ್ಮ ಮನೆ ಹತ್ರ 5:45 ಅಥವಾ 5:15 ಅಷ್ಟರಲ್ಲಿ ನಮ್ಮಮ್ಮ ಮನೆ ಹತ್ರ ಇರಬೇಕು. ಸೊ ಬಸ್ ಇರೋದು 6 ಗಂಟೆಗೆ. ಇಲ್ಲಿಂದ ನಮ್ಮಮ್ಮ ಮನೆ ಹತ್ರ ಹೋಗಿ ಆಮೇಲೆ ಹೋಗೋದು. ಇಲ್ಲಿಗೆ ಡೈರೆಕ್ಟಾಗಿ ಬರುತ್ತೆ, ಅದೇ ಇದೇ ವೇಲಿ ಹೋಗೋದು, ನಮ್ಮ ಊರು ವೇಲಿ. ಬಟ್ ಆದರೆ ನಾವು ಇಡಮುಡಿ ಎತ್ಕೋಬೇಕಲ್ವಾ, ಸೊ ಅದಕ್ಕೋಸ್ಕರ ಹೋಗ್ತೀವಿ ಅಷ್ಟೇ. ಓಕೆ ಬನ್ನಿ ಗೈಸ್, ಪೂಜೆ ಮಾಡೋಣ ಇವಾಗ.
ಇವಾಗ ನಾವಿಲ್ಲಿ ಈವ್ನಿಂಗ್ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡ್ ಇಲ್ಲಿ ದೀಪ ಎಲ್ಲ ಹಚ್ತಿದ್ದಾರೆ. ನಾನು ಹೇಳ್ದಂಗೆ ನಾನು ಒಳಗಡೆ ಹೋಗೋದಿಲ್ಲ, ನನ್ನ ಹಸ್ಬೆಂಡೇ ಎಲ್ಲ ಪೂಜೆ ಮಾಡಿದ್ದು ಈ ಒಂದು ದಿನಗಳಲ್ಲಿ. ಯಾಕೆ ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವಾ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಪಾಪು ಕೂಡ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ಮಂಗಳಾರತಿ ತಗೊಂಡ್ವಿ. ಮಂಗಳಾರತಿ ಎಲ್ಲ ತಗೊಂಡು ಈಗ ಊಟ ಕೂಡ ಮಾಡಬೇಕು. ಊಟಕ್ಕೆ ಏನೇನು ಮಾಡ್ತೀನಿ ಅಂತ ಹೇಳಿ ಕೂಡ ತೋರಿಸ್ತೀನಿ ನೋಡಿ guys. ಈಗ ನೋಡಿ ನಾನಿಲ್ಲಿ ಊಟಕ್ಕೆ ಅಂತ ಹೇಳಿ ಮಾರ್ನಿಂಗ್ ನಮ್ಮ ಪಾಪುಗೆ ಮಾಡಿಟ್ಟಿದ್ನಲ್ವ ಕೇಸರಿ ಬಾತು, ಅದು ಮತ್ತು ಪಾಯಸ, ಹಾಗೆ ರಸಮ್ ಮಾಡ್ಕೊಂಡಿದ್ದೆ, ಮತ್ತು ಕಾಳುಳ್ಳಿ ಕಾಳು ಸಾಂಬಾರು ಮತ್ತು ರೈಸು. ಇದು ಯಾವುದು ಎಂಜಲ್ ಮಾಡಿರಲಿಲ್ಲ, ಎಲ್ಲನೂ ನಾನು ಸಪ್ರೇಟಾಗಿ ಮಾರ್ನಿಂಗೇ ಎತ್ತಿಟ್ಟಿದ್ದೆ. ಹಾಗೆ ಹಪ್ಪಳ ಕೂಡ ಸುಟ್ಕೊಂಡಿದ್ದೆ. ಸೊ ಇದೆಲ್ಲನೂ ನಮ್ಮ ಒಂದು ಊಟದ ಲಂಚು. ಒಂದೇ ಒಂದು ಬಾಳೆ ಎಲೆ ಇತ್ತು. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ದೀವಿ. ಆ ಕಡೆ ಸೈಡ್ ಅವ್ರು ತಿಂತಿದ್ದಾರೆ, ಈ ಕಡೆ ಸೈಡ್ ನಾನು ತಿಂತಾಯಿದ್ದೀನಿ. ಸೊ ಈ ರೀತಿ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಏನಾಯ್ತು ಇದು? ಕನಸಲ್ಲಿ ಏನಾದ್ರು ಇದು ಮಾಡ್ದ ನೋಡು, ಗುಂಡಣ್ಣನು ಬಂದೈತೆ. ಸರಿ ಆಯ್ತು, ಬಾ ಮಲ್ಕೋ, ಬಾ ಬಾ ಮಮ್ಮಿ ಮೇಲೆ ಮಲ್ಕೋ, ಬಾ 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 ಅಮ್ಮ, ಬಾರೆ ಪಪ್ಪ, ಬಾ. ಶೋ ಆಳ್ಬಾರ್ದು ನೀನಿವಾಗ ಅಂಗಡಿ, ಯಾವ ಅಂಗಡಿಗಳಲ್ಲೂ ಇಲ್ಲ ಬುಜ್ಜಿ. ಆಮೇಲೆ ಅರ್ಧ ನಿದ್ದೆಯಲ್ಲಿ ನಮ್ಮ ಪಾಪು ಎದ್ಬಿಟ್ಟಿದ್ದ. ಸೊ ವಾಮಿಟ್ ಆದಂಗೆ ಆಗ್ಬಿಟ್ಟಿತ್ತು ಅವನಿಗೆ. ಸೊ ಅದಕ್ಕೇ ಪಾಪ ಅರ್ಧದಲ್ಲೇ ಎದ್ಬಿಟ್ಟಿದ್ದ. ಅವನು ಏನೂ ತಿಂದಿರಲಿಲ್ಲ, ಬಾಳೆಹಣ್ಣು ತಿಂದ್ಬಿಟ್ಟು ಮಲಗಿಬಿಟ್ಟಿದ್ದ. ಸೊ ಅದಕ್ಕೆ ಎದೆಲ್ಲೇ ಇತ್ತೇನೋ ವಾಮಿಟ್ ಆದಂಗೆ ಆಗ್ಬಿಟ್ಟಿತ್ತು. ಹಾಗೆ ನಾವು ಕೆಲವೊಂದು ಐಟಮ್ಸ್ನ ತಗೋಬೇಕಿತ್ತು ನಾಳೆಗೆ. ಅದಕ್ಕಂತೇಳಿ ಅವನು ಸ್ವಲ್ಪ ಆಚೆ ಬಂದರೆ ಸರಿ ಹೋಗ್ತಾನೆ ಅಂತ ಹೇಳಿ ಅವನ್ನ ಕರ್ಕೊಂಡು ಹಾಗೆ ಅಂಗಡಿಗೆ ಕೂಡ ಬಂದ್ವಿ. ಮಾರ್ಟಿಗೆ ಬಂದಿದ್ವಿ. ಮಾರ್ಟಿಗೆ ಬಂದು ಏನೇನು ಬೇಕೋ ಅದೆಲ್ಲ ತಗೊಂಡು, ಅಂದರೆ ಪಾಪುಗೆ ಲೇಸು ಬಿಸ್ಕೆಟ್ ಎಲ್ಲ ಬೇಕಾಗುತ್ತಲ್ವ, ಅದಕ್ಕೆ ತಗೊಂಡು ಮನೆಗೆ ಬಂದ್ವಿ. ಇವಾಗ ನಾವು ಮಲಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಮಲಗ್ಸೋಣ ಅಂತ ಬಂದಿದ್ದೀನಿ, ಮಲಗ್ತಾನೆ ಇಲ್ಲ. ನನಗಂತೂ ಹೆವಿ ಶೋಲ್ಡರ್ ಪೇನು ಮತ್ತು ಸೊಂಟ ನೋವು, ನಿದ್ದೆನೇ ಬರ್ತಾ ಇಲ್ಲ. ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬಾಡಿ ಎಲ್ಲ ಪೇನ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಹೋಗ್ತಾ ಇತ್ತು. ಮೇ ಬಿ ಅದರಿಂದನೋ ಏನೋ ಗೊತ್ತಾಗ್ತಾ ಇಲ್ಲ. ಲೇಡೀಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದ್ರೆ ಇದೊಂದು ಕಷ್ಟ ಅಲ್ವಾ. ಸೊ ಅದಕ್ಕೆ ಸರಿ ನಿದ್ದೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ತಿದ್ದೆ. ನನ್ನ ಜೊತೆ ಅವನು ಇದ್ದಾನೆ, ಮಲಗ್ತಾನೆ ಇಲ್ಲ. ಎಷ್ಟು ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಮಲಗಿದ್ದಾರೆ. ಅಟ್ಲೀಸ್ಟ್ ಅವರಾದ್ರೂ ಸ್ವಲ್ಪ ನೆಮ್ಮದಿಯಾಗಿ ಮಲಗಲಿ ಅಂತ ಹೇಳ್ಬಿಟ್ಟು ಅವ್ರು ಮಲಗಿದ್ದಾರೆ. ನಾನು ಮಲಗಿಸೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾನೆ ಇದ್ದೀನಿ, ಮಲಗ್ತಾನೆ ಇಲ್ಲ. ಸೊ ನೋಡೋಣ ಯಾವಾಗ ಮಲಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಮಲಗಿದ್ರೆ ನಾನು ಕೂಡ ಮಲಗಬೇಕು. ಬೇಗ ನೀನು ಮಲಗಿದ್ರೆ ನಾನು ಮಲಗ್ತೀನಿ. ಸೊ ಗೈಸ್, ನಾನು ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ಒಂದು ವಿಡಿಯೋದಲ್ಲಿ ನಮಗೆ ದೇವ್ರ ದರ್ಶನ ಯಾವ ರೀತಿ ಆಗುತ್ತೆ, ಇಡುಮುಡಿ ತಗೊಳ್ಳೋದು ಎಲ್ಲರೂ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಮೇ ಬಿ ಓಂ ಶಕ್ತಿ ದೇವಸ್ಥಾನದಲ್ಲಿ ವಿಡಿಯೋ ಅಲೋ ಇಲ್ಲ, ಅಲ್ಲಿ ಫೋಟೋ ವಿಡಿಯೋ ಎರಡೂ ಅಲೋ ಇಲ್ಲ ಅಲ್ಲಿ. ಸೊ ಬಟ್ ಆದರೆ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನಾನು ನಿಮಗೆ ತೋರಿಸ್ಬಲ್ಲೆ. ಸೊ ನಾನು ನಿಮ್ಗೆ ಸಾಧ್ಯ ಆದಷ್ಟು ತೋರಿಸ್ತೀನಿ ಗೈಸ್. ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.